ಇವತ್ತಿನ ವಿಡಿಯೋ ಕಿಡ್ಸ್ ಸ್ಪೆಷಲ್. ಇವರು ನಾನು ಮಾಡೋ ವಿಡಿಯೋಸನ್ನ ಬ್ಲಾಕ್ ಮಾಡ್ತಾರಂತೆ. ಕಿಡ್ಸ್ ಆರ್ ವಾಚಿಂಗ್, ಮಕ್ಕಳ ಕೈಯಲ್ಲಿ ಮೊಬೈಲ್ ಫೋನ್ ಇರುತ್ತೆ, ಮಕ್ಕಳು ನೋಡ್ತಾರೆ ಅಂತ ನಾನು ಮಾಡೋ ವಿಡಿಯೋನ ಬ್ಲಾಕ್ ಮಾಡ್ತಾರಂತೆ. ಅವ್ರಿಗೆ ಇದೆಲ್ಲ ವಿಚಾರ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಇವ್ರ ಮಕ್ಕಳಾಗಿರೋದಕ್ಕೆ ಎಲ್ಲಿ ಬಿಟ್ಟಿದಾರಂತೆ. ನನ್ನ ರಿಯಾಕ್ಷನ್ ತಗೊಂಡು ಅಲ್ಲಿ ರೆಕಾರ್ಡ್ ಮಾಡ್ಕೊತೀವಿ ಅಂತ ಅರ್ಧಂಬರ್ಧ ರೆಕಾರ್ಡ್ ಮಾಡ್ಕೊಳೋದು, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾರ್ಫ್ ಮಾಡ್ಕೊಳ್ಳೋದು, ಎಡಿಟ್ ಮಾಡ್ಕೊಳ್ಳೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೆಂಗೆ ಬೇಕೋ ಹಂಗೆ ಇದು ಮಾಡ್ಕೊಳ್ಳೋದು, ಚೇಂಜ್ ಮಾಡ್ಕೊಳ್ಳೋದು, ವಾಯ್ಸನ್ನು ಮಾಡಿಫೈ ಮಾಡ್ತಾರಂತೆ, ಎಲ್ಲನೂ ಮಾಡಿಫೈ ಮಾಡ್ತಾರಂತೆ, ಬ್ಲಾಕ್ ಮಾಡ್ತಾರಂತೆ. ನಾನೇನು ಮಾತಾಡ್ತೀನೋ ಅದನ್ನು ಆ ವಿಡಿಯೋಸ್ ಬ್ಲಾಕ್ ಮಾಡ್ತಾರಂತೆ. ಬಿಕಾಸ್ ಕಿಡ್ಸ್ ಹ್ಯಾವ್ ಆಕ್ಸೆಸ್ ಟು ಮೊಬೈಲ್ ಫೋನ್ಸ್, ದೇ ವಿಲ್ ವಾಚ್ ಅಂತೆ. ಅದಕ್ಕೆ ಸೊ ನಾನು ಏನು ಮಾತಾಡ್ತೀನೋ ಅದನ್ನು ಬ್ಲಾಕ್ ಮಾಡ್ತಾರಂತೆ ಇವರು. ಅದಕ್ಕೆ ಇವತ್ತು ಸ್ಪೆಸಿಫಿಕ್ ಆಗಿ ಅವ್ರು ಅರ್ಧಂಬರ್ಧ ಬ್ಲಾಕ್ ಮಾಡೋದ್ರ ಬದಲು ನಾನೇ ಫುಲ್ ರೆಕಾರ್ಡ್ ಮಾಡಿಬಿಟ್ಟು ಕೊಡ್ತೀನಿ ನಾನು ಇವಾಗ ಜನಗಳಿಗೆ ನೋಡೋದಕ್ಕೆ. ನೋಡ್ಕೊಳ್ಳಿ, ಎಲ್ಲರೂ ನೋಡ್ಕೊಳ್ಳಿ. ಲೆಟ್ ಎವ್ರಿಬಡಿ ಆಕ್ಸೆಸ್. ಅವ್ನ ಕಿಡ್ಸ್ನ ಫಸ್ಟ್ ಕಿಡ್ಸ್ ಆಗಿರೋದಕ್ಕೆ ಎಲ್ಲಿ ಬಿಟ್ಟಾರಂತೆ ಇವರು. ಅಸಹ್ಯವಾಗಿ ಫೋನ್ ವೀಡಿಯೋಸ್ ಅಂತೆ, ಚಡ್ಡಿ ಬಿಚ್ಕೊಂಡು ಓಡಾಡ್ತೀವಿ ಅಂತೇಳಿ ಕಾಂಪಿಟೇಷನಲ್ಲಿ ಚಾಲೆಂಜ್ ಮಾಡಿ, ಅದು ತಪ್ಪು, ಹಂಗೆ ಮಾಡಬಾರ್ದು, ಆ ಥರ ಬದುಕಬಾರ್ದು, ಅನ್ಸಿವಿಲೈಸ್ಡು, ಆ ಥರ ಹಂಗೆ ಮಾಡಬಾರ್ದು ಅಂತ ನಾನು ಹೇಳಿದರೆ ಅವು ಬೇಕು ಅಂತಲೇ ಈ ಗಟ್ರಗಳೆಲ್ಲ ಕಾಂಪಿಟೇಷನಿಗೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತೇಳಿ ಅವತ್ತು ಚಡ್ಡಿ ಬಿಚ್ಕೊಂಡು ಸೂಪರ್ ಮಾರ್ಕೆಟಿಗೂ ಫಾಲೋ ಮಾಡ್ಕೊಂಬರ್ತಾರಂತೆ. ಎಲ್ಲಿ ಮೆಟ್ರೋ ಅಂದ್ಬಿಟ್ಟು ಬಸ್ಸು ಹೊರಗೆ ಬೀದಿಯಲ್ಲಿ ಬೇಕು ಅಂತಲೇ ನಾನು ಹಿಂದೆ ಮುಂದೆ ಬಿಚ್ಕೊಂಡು ಓಡಾಡಿದ್ರಲ್ಲ. ಮಕ್ಕಳು ನಡೆಯುತ್ತೆ, ಮಕ್ಕಳು ಕುಂಡೆ ತೋರಿಸ್ಬಾರ್ದ ನಾವು ಅಂತೇಳಿ ಮಕ್ಕಳಾಗಿರೋಕೆ ಬಿಡ್ತಾ ಇದಾರಂತ. ಇಲ್ಲಿ ಮಕ್ಕಳನ್ನ ಇಲ್ಲಿ ಚೂ ಬಿಡ್ತಾರಲ್ಲ, ಈ ಕಡೆ ಕೊಸ್ಸು ಅಂತೇಳಿ ಕುಸಿಸಿ ಅವ್ರ ತಲೆಗೆ ಶಿಟ್ ತುಂಬಿ, ಮಕ್ಕಳ ತಲೆಗೆ ಶಿಟ್ ತುಂಬಿ ಬರೀ ಅವ್ರ ಮಾತಲ್ಲಿ ಕಿಡ್ನ್ಯಾಪು, ರೇಪು, ಮರ್ಡ್ರು. ಹೆಣ್ಣು ಮಕ್ಕಳು ಹೈಸ್ಕೂಲ್ ಪ್ರೈಮರಿ ಓದೋ ಮಕ್ಕಳ ಬಾಯಲ್ಲಿ ಇದು ಬಂದಿರೋ ಮಾತುಗಳು ಅಲ್ಲಿ ರಾಜಾಜಿನಗರಲ್ಲಿ. ಈ ಕಡೆ ಕುಸ್ಸು ಅಂತ ಕುಸಿಸಿ ಅವ್ರ ತಲೆಗೆಲ್ಲ ಇವನ್ನ ತುಂಬಿ ಮಕ್ಕಳಾಗಿರೋಕೆ ಬಿಟ್ಟಿದಾರಂತ ಇವರು. ಕಿಡ್ಸ್ ಹ್ಯಾವ್ ಆಕ್ಸೆಸ್ ಟು ಮೊಬೈಲ್ ಫೋನ್ಸ್, ದೇ ವಿಲ್ ಎಲ್ಲಿ ವೇರ್ ಆರ್ ದ ಕಿಡ್ಸ್? ಅವ್ರ ಕಿಡ್ಸಾ ಈ ಥರ ಮಾತಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಬೆಳೆಸ್ತಿರಲ್ಲ ನಾವು ಇಲ್ಲಿ ಬೀದಿಯಲ್ಲಿ. ನಮ್ಮ ಬಾಯಿ ತೆಗೆದ್ರೆ ತೆರೆ ಪಾಸ್ ಕಿತ್ನಾ ಹೈ, ಮೇರೆ ಪಾಸ್ 20 ರೂಪಾಯಿ, ಬೆಟ್ಟಿಂಗ್ ಕರೆಂಗೆ ಚಲ್, ಇಷ್ಟಿಷ್ಟು. ಇನ್ನ ಒಂದು 4th 5th ವಯಸ್ಸು ಅವಕ್ಕೆ ಇಲ್ಲಿ ಬೀದಿಯಲ್ಲಿ ಗಟ್ರಗಳು. ಮರಿಗಳನ್ನ ಆಡ್ದು ಬೀದಾಗಿ ಬಿಡ್ತಾರಂತೆ ಅವರು. ಕಾಂಪಿಟಿಷನ್ ಅಂತೆ ಅವರಿಗೆ. ತೆರೆ ಪಾಸ್ ಕಿತ್ನಾ ಹೈ, ಮೇರಾ ಪಾಸ್ ಕಿತ್ನಾ ಹೈ. ಏನು ಮಾಡ್ತಾರಂತೆ, ಕಿಡ್ಸ್ ಆಗಿದಾರಂತ ಈಗಿನ ಕಾಲದಲ್ಲಿ ಜನ್ರೇಷನ್. ಕಿಡ್ಸ್ ಹ್ಯಾವ್ ಆಕ್ಸೆಸ್ ಟು ಮೊಬೈಲ್ ಫೋನ್ಸ್ ಅಂತ ಹೇಳೋದಕ್ಕೆ ಇವರು ಫಸ್ಟ್ ಕಿಡ್ಸ್ ಆಗಿರೋಕೆ ಬಿಡ್ತಿದಾರ? ಇಲ್ಲ ಐದರ್ ಮೊಬೈಲಲ್ಲಾದರೂ ನೋಡ್ಕೊತಾರೆ, ಅಲ್ಲೆಲ್ಲ ಸರ್ಕ್ಯುಲೇಟ್ ಆಗ್ತಿರ್ತಾವಲ್ಲ ಬೇರೆ ವಿಡಿಯೋಸು, ಅದನ್ನಾದರೂ ನೋಡ್ತಾರೆ. ಇಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಮೇಜಸ್ ಹೆಂಗೆ ಬರ್ತದವೆ ಇವಾಗ. ದೇವ್ರನ್ನು ಬಿಟ್ಟಿಲ್ಲ ಅಂತ ಇವರು. ದೇವ್ರ ಇಮೇಜಸ್ ನೋಡಬೇಕು ಅದರಲ್ಲಿ. ಅಯ್ಯಯ್ಯೋ, ದೇವ್ರನ್ನ ಸಹಿತ ಹಾಳು ಮಾಡಿ ಇಟ್ಟು ಕುತ್ಕೊಂಬಿಟ್ಟಾರ ಅದರಲ್ಲಿ. ದೇವ್ರ ಇಮೇಜಸ್ ಸಹಿತ ಕೆಟ್ಟದಾಗಿ ಅವು ಡ್ರೆಸ್ಗಳು, ಆಕಾರ ವಿಕಾರ ಎಲ್ಲ ಇಂಡಿಯನ್ ಗಾಡ್ಸ್ ಎಲ್ಲ ಚೇಂಜ್ ಮಾಡಿ, ಆಮೇಲೆ ಇದು ಏನೋ ಕಿಡ್ಸ್ ಕಾರ್ಟೂನ್ ಶೋಸು, ಕಾರ್ಟೂನ್ ಕ್ಯಾರೆಕ್ಟರ್ಸು, ಗೇಮ್ಸು, ವಿಡಿಯೋ ಗೇಮ್ ಕ್ಯಾರೆಕ್ಟರ್ಸು ಎಲ್ಲ ಕೆಟ್ಟದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋದು ಇವರು. ಕಿಡ್ಸಾಗಿ ಎಲ್ಲಿದಾರಂತಪ್ಪ ಇವರು. ಕಿಡ್ಸ್ ಹ್ಯಾವ್ ಆಕ್ಸೆಸ್ ಟು ಮೊಬೈಲ್ ಫೋನ್ಸ್ ಅಂತೇಳಿ ನಾನು ಮಾತಾಡೋದನ್ನ ಅರ್ಧಂಬರ್ಧ ರೆಕಾರ್ಡ್ ಮಾಡ್ಕೊತಾರಂತೆ. ಇಲ್ಲ ತಾವು ಇದು ಮಾಡ್ತಾರಂತೆ, ಬ್ಲಾಕ್ ಮಾಡ್ತಾರಂತೆ ನನ್ನ ವೀಡಿಯೋಸು. ಕಿಡ್ಸಾಗಿ ಎಲ್ಲಿದಾರಂತ ಇವಾಗ ಅವರು ಬಿಟ್ಟಾರಂತ ಇವರು ಗಟ್ರಗಳು ಕಿಡ್ಸ್ ಆಗಿರೋದಕ್ಕೆ. ಅವ್ರೇನು ರೆಕಾರ್ಡ್ ಮಾಡ್ಕೊಳ್ಳೋದು, ನಾನೇ ರೆಕಾರ್ಡ್ ಮಾಡಿ ಕೊಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೋಡಲಿ ಎಲ್ಲ ಇಡೀ ಜಗತ್ತು ನೋಡಲಿ, ಗೊತ್ತಾಗತ್ತೆ ಅವಾಗ. ಟುಡೇ ಸ್ಪೆಷಲ್ ಇಸ್ ಕಿಡ್ಸ್ ಸ್ಪೆಷಲ್ ಇದು. ಇವರು ಇದೆಷ್ಟೆಲ್ಲ ಗಟ್ರ ಕೆಲಸ ಮಾಡ್ಕೊಂಡು ಬಿದ್ದಿದ್ರು ಕೂಡ ಆ ವಿಡಿಯೋಸ್ ಸ್ಟಾಪ್ ಮಾಡಲ್ಲಂತೆ. ಅವ್ರು ಮಾಡ್ತಿರೋ ಕೆಲಸನೂ ಸ್ಟಾಪ್ ಮಾಡಲ್ಲಂತೆ. ಇವ್ರು ಗಟ್ರ ಕೆಲಸ ಮಾಡ್ತಿದಾರಲ್ಲ, ದೇ ವಿಲ್ ನಾಟ್ ಸ್ಟಾಪ್ ದಟ್. ಅಲ್ಲಿಗೆ ಹೋಗಿ ಬ್ಲಾಕ್ ಮಾಡಲ್ಲ. ಯು ಡೋಂಟ್ ರೆಕಾರ್ಡ್, ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ, ನನ್ನ ಹೇಸಿಗೆ ತಿನ್ಬೇಡ್ರಿ, ಗಟ್ರ ಕೆಲಸ ಮಾಡೋದು ಮಾಡಬೇಡ್ರಿ ಅಂತ ಹೇಳಿದ್ರೆ ಅಲ್ಲಿ ಆ್ಯಕ್ಷನ್ ತಗೊಳ್ಳಲ್ಲಂತೆ. ಪೊಲೀಸ್ ವಿಲ್ ನಾಟ್ ಟೇಕ್ ಆ್ಯಕ್ಷನ್ ಆನ್ ದೆಮ್. Police is not taking action on these gutter people. They're not stopping them from making videos. They will block my videos.
ನಾನು ಸತ್ಯ ಬಯಲಿಗೆ ಹಿಡಿತಾ ಇದ್ದೀನಿ ಅಂತ ನನ್ನ ವಿಡಿಯೋ ಬ್ಲಾಕ್ ಮಾಡ್ತಾರಂತೆ, ಅವ್ರ ಗಟ್ರ ವೀಡಿಯೋಸ್ನ ಬ್ಲಾಕ್ ಮಾಡಲ್ಲಂತೆ. ಅವ್ರು ಕಚಡ ಕೆಲಸ ಮಾಡ್ಕೊಂಡು ಬಿದ್ದಾರಲ್ಲ ಅವ್ರನ್ನ ಬ್ಲಾಕ್ ಮಾಡಲ್ಲಂತೆ. ದ ಪೀಪಲ್ ಈಟಿಂಗ್ ದ ಶಿಟ್ಟಿ ಬಿಸ್ನೆಸ್ ಮಾಡಿಕೊಂಡು ಈ ಕಚಡ ಕಂಟೆಂಟ್ ಮಾಡ್ಕೊಂಡು ಬಿದ್ದಾರಲ್ಲ ಅವ್ರನ್ನ ಸ್ಟಾಪ್ ಮಾಡಲ್ಲಂತೆ. ನನ್ನ ವೀಡಿಯೋಸ್ ಬ್ಲಾಕ್ ಮಾಡ್ತಾರಂತೆ ಬಿಕಾಸ್ ಕಿಡ್ಸ್ ಹ್ಯಾವ್ ಆಕ್ಸೆಸ್ ಟು ಮೊಬೈಲ್ ಫೋನ್ಸ್. ಗೋ ಸ್ಟಾಪ್ ದೆಮ್. ಅವ್ರು ಯಾರು ಗಟ್ರ ಕಂಟೆಂಟ್ ಮಾಡ್ತಾರೆ ಅವ್ರನ್ನ ಹೋಗಿ ಸ್ಟಾಪ್ ಮಾಡಿರಿ. ಅಲ್ಲಿ ಮಾಡಲ್ಲ, ಅಲ್ಲಿ ಝೀರೋ ಆ್ಯಕ್ಷನ್. ನಮ್ಮ ವೀಡಿಯೋ ಸ್ಟಾಪ್ ಮಾಡ್ತಾರಂತೆ ಇವರು. ಇದ್ರಲ್ಲಿ ನಾನೇನಾದರೂ ಗಟ್ರ ಕಂಟೆಂಟ್ ಮಾಡ್ತಾ ಇದ್ದೀನಾ ಅವ್ರ ಥರ? ಫೋನ್ ವೀಡಿಯೋಸು ವೀಡಿಯೋಸು ಏನಾದರೂ ಮಾಡ್ತಾ ಇದ್ದೀವ? ಅವ್ರು ರೆಕಾರ್ಡ್ ಮಾಡ್ಕೊತಾರೆ. ಅವ್ರು ಮಾಡಿದರೆ ಅರ್ಧಂಬರ್ಧ ಮ್ಯೂಟು ಆನು ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮಾಡಿಫೈ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನೇ ರೆಕಾರ್ಡ್ ಮಾಡ್ತೀನಿ, ಅದಕ್ಕೆ ನಾನೇ ರೆಕಾರ್ಡ್ ಮಾಡಿ ನಂದೇ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ ಎಲ್ಲರೂ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗಿಂದಂತೂ ಅಧ್ವಾನ, ಜಗತ್ತೇ ಅಧ್ವಾನ. ಯಾರು ಏನು ಒರಿಜಿನಲ್ ಉಳಿದೇ ಇಲ್ಲ, ಎಲ್ಲ ಡೂಪ್ಲಿಕೇಟ್ಸೇ. ಎವ್ರಿಥಿಂಗ್ ಈಸ್ ಡೂಪ್ಲಿಕೇಟೆಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಬಿಟ್ರೆ ಮುಗಿದೋಯ್ತು, ಏನು ಬೇಕಾದ್ರೂ ಮಾಡಿಫೈ ಮಾಡ್ಕೋಬೋದು. ಬುಕ್ಗಳಿಂದ ಹಿಡಿದು ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಬುಕ್ಸ್ ಪ್ರಿಂಟ್ ಆಗ್ತಾವಂತೆ. ನಾನು ಈಗ ಈ ಬುಕ್ ತೊಗೊಂಬರಕ್ಕೆ ಹೋದರೆ ಇದೊಂದು ಸಿಕ್ತು, ಬೇರೆ ಇನ್ನು ಇದು ಕೂಡ ದಿಸ್ ಇಸ್ ನ್ಯೂ ಲೇಟೆಸ್ಟ್ ಎಡಿಷನ್. ಸೋ ಮೆನಿ ಥಿಂಗ್ಸ್ ಆರ್ ಮಾಡಿಫೈಡ್. ದಿಸ್ ಇಸ್ ನಾಟ್ ಒರಿಜಿನಲ್ ವರ್ಷನ್. ಅವ್ರು ಒರಿಜಿನಲ್ ಬರ್ದಿರೋರೇ ಪಾಪ ಏನೋ ಬೇರೆ ಬರ್ದಿರ್ತಾರೆ ಬುಕ್ಕು, ಇವ್ರು ಕಾಪಿ ಮಾಡ್ಕೊತಾರಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ತಮಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಂಡು ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಬುಕ್ ಪ್ರಿಂಟ್ ಆಗುತ್ತೆ, ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಮೂವೀಸ್ ಜನ್ರೇಟ್ ಆಗ್ತವೆ, ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಏನು ಬೇಕಾದ್ರೂ ಮಾಡ್ತಾರಂತೆ ಕಂಟೆಂಟ್, ಇನ್ಕ್ಲೂಡಿಂಗ್ ಇಂಡಿಯನ್ ರೆಪ್ರೆಸೆಂಟೇಷನ್ ಆಫ್ ಇಂಡಿಯನ್ ಗಾಡ್ಸ್. ಅದನ್ನು ಹೆಂಗೆ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾರೆ ಅಂದರೆ, ಅವ್ರದ್ದು ಡ್ರೆಸ್ಸು, ಇಂಡಿಯನ್ ಗಾಡ್ಸ್, ದೇವರುಗಳ ಡ್ರೆಸ್ಸು, ವೆದರ್ ಇಟ್ ಈಸ್ ಮೈಥಾಲಜಿಕಲ್, ವೆದರ್ ಯು ಬಿಲೀವ್ ಇನ್ ಗಾಡ್ ಆರ್ ನಾಟ್, ದಟ್ ಈಸ್ ಡಿಫ್ರೆಂಟ್. ಬಟ್ ಪ್ರೆಸೆಂಟಿಂಗ್ ದೆಮ್ ಇನ್ ದಟ್ ಅಗ್ಲಿ ವೇ, ಏನದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ ತಕ್ಷಣ? ವೈ ಕಾಂಟ್ ಇಟ್ ಬಿ ಪ್ರೆಸೆಂಟೆಡ್ ಇನ್ ಫುಲ್ ಕ್ಲೋತ್ಸ್? ನಮ್ಮ ದೇವ್ರು ಹೆಂಗೆ, ಇಂಡಿಯನ್ ಗಾಡ್ಸ್ ಹೆಂಗಿರುತ್ತೆ ಹಂಗೆ ಯಾಕೆ ರೆಪ್ರೆಸೆಂಟ್ ಮಾಡಲ್ಲಂತೆ ಅವರು? ಅಸಹ್ಯವಾಗಿ ಪೋರ್ಟ್ರೇ ಮಾಡೋದಂತೆ. ವಿಡಿಯೋ ಗೇಮ್ಸ್ ಮಾಡಿದರೆ ಮಕ್ಕಳು ಆಟ ಆಡೋ ವಿಡಿಯೋ ಗೇಮ್ಸಲ್ಲಿ ಆ ಕ್ಯಾರೆಕ್ಟರ್ಸ್, ವಿಡಿಯೋ ಗೇಮ್ ಕ್ಯಾರೆಕ್ಟರ್ಸಲ್ಲಿ ಇಷ್ಟು ದಪ್ಪ ಅದು ನನ್ನ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ, ಅಷ್ಟು ಅಸಹ್ಯ ಇರ್ತಾವೆ ಕ್ಯಾರೆಕ್ಟರ್ಸು. ಕಾರ್ಟೂನ್ಸ್ ನೋಡಿದರೆ, ಮಕ್ಕಳು ಕಾರ್ಟೂನ್ಸ್ ನೋಡಿದ್ರೆ ಅದರಲ್ಲೂ ಡ್ರೆಸ್ಸುಗಳು ಹಂಗೇ ಇರ್ತವೆ. ಇನ್ನು ಕಿಡ್ಸ್ ಅಲ್ಲಿ ವಾಚ್ ಮಾಡೋಂಗಿಲ್ಲ ಅಂತ. ಕಿಡ್ಸ್ ಹ್ಯಾವ್ ಆ್ಯಕ್ಸೆಸ್ ಟು ಮೊಬೈಲ್ ಫೋನ್ಸ್ ಅಂತಂದರೆ ಅಲ್ಲಿ ಆ್ಯಕ್ಸೆಸ್ ಸಿಗಲ್ಲ ಅಂತ ಅವರಿಗೆ. ಅಲ್ಲಿ ನೋಡ್ತಾರಲ್ಲಪ್ಪ, ಎಲ್ಲ ಕಂಟೆಂಟ್ ನೋಡ್ತಾರಲ್ಲ ಅಲ್ಲಿ. ಕಿಡ್ಸ್ ಇರೋಕ್ಕೆ ಎಲ್ಲಿ ಬಿಟ್ಟಿದ್ದೀರಾ ನೀವು? ಯು ಆರ್ ಇನ್ವಾಲ್ವಿಂಗ್ ಕಿಡ್ಸ್ ಇನ್ ಆಲ್ ದಿಸ್ ಗ್ರೂಪ್ಸ್, ಟೀಮ್ಸ್. ನಮ್ಮ ಗ್ರೂಪ್ ಸೇರ್ಕೊಳ್ರಿ, ನಿಮ್ಮ ಗ್ರೂಪ್ ಸೇರ್ಕೊಳ್ರಿ ಅಂತೇಳಿ ನನಗೆ ಮಾಡ್ದಂಗೆ ಅವಕ್ಕೂ ಮಾಡೋಕ್ಕೆ ಹೋಗಿ ಚಿಕ್ಕ ವಯಸ್ಸಿಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಟಾರ್ಗೆಟ್ ಮಾಡಿ ಟೀಮಲ್ಲಿ ರೆಕ್ರೂಟ್ ಮಾಡ್ತೀವಿ ಅಂತೇಳಿ ಅವರಿಗೆ ನಮ್ಮ ಜೊತೆಗಿರು, ನಾವು ದೇಶಕ್ಕೆ ಹೋರಾಡೋಣ ಅಂತೇಳಿ ಅವ್ರನ್ನ ಮೆಲ್ಲಕ್ಕೆ ಎಳ್ಕೊಂಡು ಸೇರಿಸ್ಕೊಂಬಿಟ್ಟು ನಮ್ಮ ಗ್ರೂಪ್ ಜಾಯ್ನ್ ಆಗುವಂಥ ಗ್ರೂಪ್ ಸೇರಿಸ್ಕೊಂಡು ಆಮೇಲೆ ತಲೆಯಲ್ಲಿ ಹೆಂಗೋ ಬ್ರೈನ್ ವಾಶ್ ಮಾಡಿ ಅವ್ರಿಗೆ ಈ ದಂಧೆ ಮಾಡೋದಕ್ಕೆ, ಹೊಲಸು ದಂಧೆ ಮಾಡೋದಕ್ಕೆ ಇಳಿಸಿ, ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಯು ಆರ್ ಸೊ ಬ್ಯೂಟಿಫುಲ್, ಯು ಕ್ಯಾನ್ ಬಿಕಮ್ ಅನ್ ಆ್ಯಕ್ಟ್ರೆಸ್, ನೀನು ನಮ್ಮ ಜೊತೆಗೆ ಬಾ, ವಿ ವಿಲ್ ಟ್ರೈನ್ ಯು, ಎಲ್ಲ ಏನೋ ಒಂದು ಮಾಡಿ ಬ್ರೈನ್ ವಾಶ್ ಮಾಡಿ ಅಲ್ಲಿ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಹಾಳು ಮಾಡ್ತಿದ್ದೀರಲ್ಲ. ಆ ಥರ ಎಲ್ಲ ಕ್ಯಾರೆಕ್ಟರ್ಸು, ಕಾರ್ಟೂನ್ ವಿಡಿಯೋಸು, ಗೇಮ್ಸು, ಮತ್ತು ಇದು ದೇವ್ರ ಹಾಡು ಹಾಕಿದರೆ ದೇವ್ರ ಹಾಡುಗಳು ಅಧ್ವಾನ. ಇಷ್ಟೆಲ್ಲ ಮಾಡಿಬಿಟ್ಟು ನೀವು ಅಲ್ಲಿ ಬ್ಲಾಕ್ ಮಾಡೋಂಗಿಲ್ಲಂತೆ ಇವರು. ಅದು ಯಾವುದನ್ನೂ ಸ್ಟಾಪ್ ಮಾಡೋಂಗಿಲ್ಲ. ನಾನು ಸತ್ಯ ಹೇಳ್ತೀನಿ ಅಂದರೆ ನನ್ನ ವಿಡಿಯೋ ಬ್ಲಾಕ್ ಮಾಡ್ತಾರೆ. ದಿಸ್ ವಿಲ್ ಗಿವ್ ನಾಲೆಜ್ ಟು ದ ಕಿಡ್ಸ್ ಟು ಬಿ ಕೇರ್ಫುಲ್. ಅವರಲ್ಲಿ ನನ್ನ ವಿಡಿಯೋ ನೋಡಿದರೆ ಅಟ್ಲೀಸ್ಟ್ ಅವ್ರಿಗೆ ಜ್ಞಾನ ಬೆಳೆಯುತ್ತೆ. ಅವರು ಹುಷಾರಾಗಿರ್ಬೇಕಪ್ಪ, ಈ ಥರ ನಡೆಯುತ್ತಂತೆ ಪ್ರಪಂಚದಲ್ಲಿ, ನಾವು ಕೇರ್ಫುಲ್ ಆಗಿರಬೇಕು ಅಂತ ಎಚ್ಚರದಿಂದ ಇರ್ತಾರೆ. ನನ್ನ ಲೈಫಲ್ಲಿ ನಮ್ಮ ಪೇರೆಂಟ್ಸ್ ನನಗೆ ಇಷ್ಟು ವರ್ಷ 30 ವರ್ಷ ವಾಚ್ ಮಾಡಿದ್ರಂತೆ ಕುತ್ಕೊಂಡು. ನನ್ನ ಫ್ಯಾಮಿಲಿ, ಫ್ರೆಂಡ್ಸು ಗೊತ್ತಿದ್ರು ಕೂಡ ವಾಚ್ ಮಾಡಿದ್ರಂತೆ. ನೋಬಡಿ ಗೈಡೆಡ್ ಮೀ ಆರ್ ನೋಬಡಿ ಟೋಲ್ಡ್ ಮೀ, ಗೇವ್ ಮೀ ಎನಿ ಇನ್ಫಾರ್ಮೇಷನ್. ನಾನು ನನ್ನ ಸ್ವಂತ ಇದರಿಂದ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ನನ್ನ ಕೇಸ್ ನಾನೇ ಸಾಲ್ವ್ ಮಾಡಿಕೊಂಡು ಕಲ್ತ್ಕೊಂಡು ಯೂಟ್ಯೂಬ್ ವೀಡಿಯೋಸು, ಇಂಟರ್ನೆಟ್ಟು, ನಾನೇ ನಾಲೆಡ್ಜ್ ಗೇನ್ ಮಾಡಿಕೊಂಡು, ಇಫ್ ನಾನು ಅದು ಗೂಗಲ್ ಮಾಡಿರಲಿಲ್ಲ, ಇಂಟರ್ನೆಟ್ ಯೂಸ್ ಮಾಡಿರಲಿಲ್ಲ, ನನ್ನ ನಾಲೆಡ್ಜ್ ಗೇನ್ ಮಾಡಿರಲಿಲ್ಲ ಅಂದರೆ ಇದು ಯಾವ ವಿಚಾರನೂ ನನಗೆ ಗೊತ್ತಾಗ್ತಿರ್ಲಿಲ್ಲ ಆವಾಗ. ನನ್ನ ವಿಡಿಯೋ ನೋಡಿದ್ರೆ ಅಟ್ಲೀಸ್ಟ್ ಕಿಡ್ಸ್ ವಿಲ್ ಬಿಕಮ್ ಅಲರ್ಟ್, ಅವರಿಗೆ ನಾಲೆಜ್ ಗೊತ್ತಾಗುತ್ತೆ. ಎಷ್ಟು ಕೊಡಬೇಕು ಅಷ್ಟು ಲಿಮಿಟೆಡ್ ಆ್ಯಕ್ಸಸ್ಸು. ನಾನೇನು ನಿಮ್ಗಳ ಥರ ಕಚಡ ಕಂಟೆಂಟ್ ಅಂತೂ ನಾನೇನು ಮಾಡ್ತಾ ಇಲ್ಲ ಅಲ್ಲಿ.
ನಮ್ಮದು ಬ್ಲಾಕ್ ಮಾಡ್ತಾರಂತೆ, ಅಲ್ಲಿ ಬ್ಲಾಕ್ ಮಾಡಬೇಕಾಗಿರೋದು ಮಾಡಂಗಿಲ್ಲ ಅಂತೆ ಇವರು. ಕಿಡ್ಸ್ ಹ್ಯಾವ್ ಆ್ಯಕ್ಸಸ್ ಟು ಮೊಬೈಲ್ ಫೋನ್ಸ್ ಅಂತ. ಇನ್ನು ನಾನೇನು ಇಷ್ಟೆಲ್ಲ ನಾನೇ ಸ್ವಂತ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ನನ್ನ ಕೇಸ್ ನಾನೇ ಸಾಲ್ವ್ ಮಾಡಿಕೊಂಡು ನಾನೇ ನಾಲೆಡ್ಜ್ ಗೇನ್ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದೀನಿ. 30 ಇಯರ್ಸಿಂದ ಸಿಂಗಲ್ ಲೇಡಿ ವಿತೌಟ್ ಎನಿಬಡಿ ಸೆಲ್ಫ್ ನಾನು ಫೈಟ್ ಮಾಡ್ತಾನೇ ಇದ್ದೀನಿ. ಅಟ್ಲೀಸ್ಟ್ ಅವ್ರಿಗಾದ್ರೂ ಗೈಡೆನ್ಸ್ ಸಿಗೋದು ಬೇಡವಾ? ನನಗೆ ಯಾರೂ ಗೈಡ್ ಮಾಡಲಿಲ್ಲ. ಅಟ್ಲೀಸ್ಟ್ ಆದ್ರೂ ಐ ಆಮ್ ಸ್ಟಿಲ್ ಫೈಟಿಂಗ್ ಅಲೋನ್ ಈವನ್ ಟುಡೇ. These people, gutter people didn't succeed in that. At least let them gain the knowledge. ಇವ್ರು ಹೆಂಗೆ ಟಾರ್ಗೆಟ್ ಮಾಡ್ತಾರೆ? ಇವ್ರ ಮೇನ್ ಟಾರ್ಗೆಟ್ಸ್ ಯಾರು? ವಿಮೆನ್ ವಿಕ್ಟಿಮ್ಸ್. ಯಾರು? ಐದರ್ ಕಿಡ್ಸು ಆರ್ ಅನ್ಮ್ಯಾರಿಡ್ ಪೀಪಲ್, ಅಥವಾ ವಿಡೋಸ್, ಗಂಡನ್ ಕಳ್ಕೊಂಡಿರೋರು, ಅಥವಾ ಗಂಡ ಡಿವೋರ್ಸ್ ಆಗಿರೋರು, ಡಿವೋರ್ಸ್ಡ್ ಪೀಪಲ್, ಅಥವಾ ವಿಡೋಸ್, ಅನ್ಮ್ಯಾರಿಡ್ ಪೀಪಲ್, ಕಿಡ್ಸ್, ವಿಮೆನ್. ದೇ ಟಾರ್ಗೆಟ್ ಆಲ್ ದಿಸ್ ಪೀಪಲ್. ಸ್ಟಡಿ ಮಾಡ್ತಾರಂತೆ, ಹಿಂದೆ ಮುಂದೆ ಓಡಾಡಿಕೊಂಡು ಅವ್ರ ಮನೆಯಲ್ಲಿ ಅವ್ರ ಮನೆ ಫ್ಯಾಮಿಲಿ ಮ್ಯಾಟರ್ಸು, ಅವ್ರ ಚಲನವಲನ, ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಎಲ್ಲ ಸ್ಟಡಿ ಮಾಡಿ ಇನ್ಫಾರ್ಮೇಷನ್ ಗೇನ್ ಮಾಡಿಕೊಂಡು ಅವ್ರದ್ದೆಲ್ಲ ಹ್ಯಾಕ್ ಮಾಡಿಕೊಂಡು ಆಮೇಲೆ ದೇ ವಿಲ್ ಟಾರ್ಗೆಟ್ ಇಫ್ ಸಂಬಡಿ ಈಸ್ ಅನ್ಮ್ಯಾರಿಡ್ ಆರ್ ಇಫ್ ಸಂಬಡಿ ಈಸ್ ಎ ವಿಡೋ. ಅವ್ರಿಗೆ ಈ ಗಟರ್ ಪೀಪಲ್ಗಳು ದೇ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಹೀರೋಸ್. ನಾನು ಹೀರೋ ಆಗ್ತೀನಿ, ನಾನು ನಿನಗೆ ಬಾಳು ಕೊಡ್ತೀನಿ, ನಾನು ನಿನಗೆ ಎಲ್ಲ ಕುಡುಕ್ಕೊಂಡೇವು ಯೂಸ್ಲೆಸ್ 3rd ಕ್ಲಾಸ್ ಫೆಲೋಸು, ಗಟ್ರ್ ಹೀರೋಸು. ಆ ವೀಣಾದು ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ನನ್ನ ಕ್ಲಾಸ್ಮೇಟ್ ವೀಣಾ ಪಾಪ, ಆಕಿ ಎಷ್ಟು ಸಫರ್ ಆಗಿದ್ದಾಳೋ ಐ ಡೋಂಟ್ ನೋ. ನನಗೆ ನೆನ್ನೆ ಗೊತ್ತಾಯಿತು ಅದು ವಿಚಾರ. ಆ ಥರ ಒಬ್ಬ ವ್ಯಕ್ತಿ ನನಗೆ ಗೊತ್ತಾಗಿರೋದು. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ದೀಸ್ ಪೀಪಲ್ ಹ್ಯಾವ್ ಎಷ್ಟು ಜನರ ಜೊತೆಗೆ ಆಟ ಆಡಿ ಅವ್ರ ಲೈಫ್ ಏನು ಮಾಡಿದಾರೋ ಗೊತ್ತಿಲ್ಲ. ಹಿಂಗೆ ಸ್ಟಡಿ ಮಾಡಿ ಗಟ್ರಿ ಹೀರೋಸ್, ನಾನು ಹೀರೋ ಆಗ್ತೀನಿ, ನೀನು ಹೀರೋ ಆಗ್ತೀನಿ, ಅವ್ರಿಗೆ ಮದುವೆ ಮಾಡಿಸ್ತೀವಿ, ಇವ್ರಿಗೆ ಮದುವೆ ಮಾಡಿಸ್ತೀವಿ. ಇಲ್ಲ, ಮದುವೆ ಆಗಲಿಲ್ವಾ ನಿನ್ನ ಹೆಸರು ಹಾಳು ಮಾಡ್ತೀವಿ. ನೀನು ಮದುವೆ ಆಗಲ್ವಾ ನೀನು ಟಾರ್ಗೆಟ್ ಮಾಡ್ತೀವಿ, ನಿನ್ನ ಹೆಸರು ಹಾಳು ಮಾಡ್ತೀವಿ. ಅರ್ಧಂಬರ್ಧ ರೆಕಾರ್ಡ್ ಮಾಡಿದ್ರೆ ರಿಯಾಕ್ಷನ್ ಬೇಕಂತ ಇಲ್ಲಿ ರಿಯಾಕ್ಷನ್ ತಗೊಂಡು ಅಲ್ಲಿ ಉಲ್ಟಾ ಸೀದಾ ಸ್ಟೋರಿ ಕನ್ಸ್ಟ್ರಕ್ಟ್ ಮಾಡಿ ಹಿಂಗೆ ಹಿಂದೆ ಮುಂದೆ ಓಡಾಡ್ಕೊಂಡು ಹೊಲ್ಸೋದು. ಅವ್ರಿಗೇನು ಮಾಡ್ತಾರೆ? ಇಫ್ ದೇ ಡೋಂಟ್ ಅಗ್ರಿ ದೆನ್ ಬ್ಲ್ಯಾಕ್ ಮೇಲ್. ಅಲ್ಲಿ ಹಿಡನ್ ಕ್ಯಾಮ್ರಾ, ಇಲ್ಲಿ ಹಿಡನ್ ಕ್ಯಾಮ್ರಾ ಎಲ್ಲೋ ಇಟ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡೋದಂತೆ, ಅವ್ರದ್ದು ಬ್ಲ್ಯಾಕ್ ಮೇಲ್ ಮಾಡೋದಂತೆ. ಯು ಐದರ್ ಹ್ಯಾವ್ ಟು ಮ್ಯಾರಿ ದೋಸ್ ಗಟರ್ಸ್ ಆರ್ ಪೇ ದೆಮ್ ಮನಿ. ದೇ ವಿಲ್ ಬ್ಲ್ಯಾಕ್ ಮೇಲ್ ಯು ಇನ್ ಎನಿ ಆಫ್ ದೀಸ್ ವೇಸ್. ವಿಡಿಯೋಸು ಇನ್ನೊಂದೇನೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಐದರ್ ಯು ಹ್ಯಾವ್ ಟು ಪೇ ದೆಮ್ ಆರ್ ಯು ಹ್ಯಾವ್ ಟು ಮ್ಯಾರಿ ದೆಮ್, ಆರ್ ಥರ್ಡ್ ಆಪ್ಷನ್ ಈಸ್ ಯು ಹ್ಯಾವ್ ಟು ಗೆಟ್ ಇನ್ ಟು ದ ಗಟರ್ ಆ್ಯಂಡ್ ಡೂ ಗಟರ್ ಬಿಸ್ನೆಸ್ ವಿತ್ ದೋಸ್ ಪೀಪಲ್. ನನಗಿದು ಯಾರೂ ಗೈಡೆನ್ಸ್ ಕೊಡಲಿಲ್ಲ. ನಾನೇ ಸ್ವಂತ ಕಂಡಿಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿಕೊಂಡು ನಾನೇ ಇದು ಮಾಡ್ಕೊಂಡಿರೋದು, ನನ್ನ ಕೇಸ್ ಸಾಲ್ವ್ ಮಾಡ್ಕೊಂಡಿರೋದು. ನೋಬಡಿ ಸಪೋರ್ಟೆಡ್ ಮೀ, ನೋಬಡಿ ಹೆಲ್ಪ್ಡ್ ಮೀ ಇನ್ ಎನಿ ವೇ. ಕಂಪ್ಲೇಂಟ್ ಕೊಟ್ಟರು ಕೂಡ ನೋಬಡಿ ಟು ಎನಿ ಆ್ಯಕ್ಷನ್ ಅಲ್ಲಿ ತೊಗೋಬೇಕು, ಅವ್ರನ್ನ ಬ್ಲಾಕ್ ಮಾಡಬೇಕು. ಅದು ಬಿಟ್ಬಿಡ್ತಾರಂತೆ. ನಾನು ಇದನ್ನು ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋ ವಿಡಿಯೋನ ನಂದನ್ನು ಬ್ಲಾಕ್ ಮಾಡ್ತಾರಂತೆ ಇವರು. ನಾನೇನಾದರೂ ಇಲ್ಲಿ ವೇಸ್ಟ್ ಗಟರ್ ಕಂಟೆಂಟ್ ಏನಾದರೂ ಮಾಡ್ತಿದ್ದೀನ, ಅವ್ರ ಥರ ಫೋನ್ ವೀಡಿಯೋಸ್ ಮಾಡ್ತಿದ್ದೀನ, ಅಥವಾ ಏನಾದರೂ ಮಾಡ್ತಿದ್ದೀನ ನಾನು ಗಟರ್ ವರ್ಕ್. ಕಿಡ್ಸ್ ಹ್ಯಾವ್ ಆ್ಯಕ್ಸಸ್ ಟು ಮೊಬೈಲ್. ಎಲ್ಲಿದ್ದಾರಂತೆ? ಫಸ್ಟ್ ಆಫ್ ಆಲ್ ಕಿಡ್ಸ್ ಆಗಿರೋಕ್ಕೆ ಬಿಡ್ತಾ ಇಲ್ಲ. ಅವರಿಗಿದೆ ಆ್ಯಕ್ಸಸ್, ಬೇರೆ ಎಲ್ಲ ರೀತಿಯಲ್ಲೂ ಆ್ಯಕ್ಸಸ್ ಇರುತ್ತೆ, ಅಲ್ಲಿ ಸ್ಟಾಪ್ ಮಾಡಲ್ಲ. ಆಮೇಲೆ ಇವರು ಏನು ವರ್ಕ್ ಮಾಡ್ತಿದ್ದಾರೆ, ಹೆಂಗೆ ಇದು ಮಾಡ್ತಿದ್ದಾರೆ ನಾಲೆಜ್ ಕೊಟ್ಟರೆ ಅದನ್ನು ಬ್ಲಾಕ್ ಮಾಡ್ತಾರಂತೆ ಇವರು. ಎಲ್ಲಿ ಆ್ಯಕ್ಷನ್ ತೊಗೋಬೇಕು ಅಲ್ಲಿ ಆ್ಯಕ್ಷನ್ ತೊಗೊಳ್ಳಲ್ಲ. ಹೌ ದೀಸ್ ಗಟರ್ ಪೀಪಲ್ ಆರ್ ಟಾರ್ಗೆಟಿಂಗ್ ವಿಮೆನ್ ಇನ್ ದ ಸೊಸೈಟಿ ಅಂತೇಳಿ ಹಿಂದೆ ಮುಂದೆ ಫಾಲೋ ಮಾಡಿಕೊಂಡು ಅಸಹ್ಯವಾಗಿ ಕಮೆಂಟ್ ಪಾಸ್ ಮಾಡಿಕೊಂಡು ಹೋಗೋರು ಬರೋರಿಗೆಲ್ಲ ಅಲ್ಲಿ ಹೊರಗಡೆ ಹೋದರೆ ಸಿಂಗಲ್ ಲೇಡಿ ಯಾರಾದರೂ ಇದ್ದರೆ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅಸಹ್ಯವಾಗಿ ಕಮೆಂಟ್ ಮಾಡೋದಂತೆ. ಹೀರೋಗಳಾಗಕ್ಕೆ ಹೋಗ್ತಾರಂತೆ, ಅವ್ರ ಲೈಫಲ್ಲಿ ಇವ್ರು ಹೀರೋಸ್ ಆಗ್ತಾರಂತೆ. ದಿಸ್ ಇಸ್ ಹೌ ದೇ ಸ್ಟಡಿ ಫಾರ್ ಇಯರ್ಸ್ ಟುಗೆದರ್. ಸ್ಟಡಿ ಮಾಡೋದು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಈ ಗಟರ್ ಹೀರೋಸು. ಅಲ್ಲಿ ಆ್ಯಕ್ಷನ್ ತೊಗೊಳ್ಳಲ್ಲ. ನೋ ಆ್ಯಕ್ಷನ್ ದೇರ್. ವೈ ಕಾಂಟ್ ದೀಸ್ ಪೀಪಲ್ ಕ್ಯಾಚ್ ದೆಮ್ ಆ್ಯಂಡ್ ಪನಿಷ್ ದೆಮ್? ಅವ್ರನ್ನ ಯಾಕೆ ಪನಿಷ್ ಮಾಡಲ್ಲ ಅಂತ ಹಿಡಿದ್ಬಿಟ್ಟು ಅಲ್ಲಿ ಝೀರೋ ಆ್ಯಕ್ಷನು. ನಮ್ಮದು ಬ್ಲಾಕ್ ಮಾಡ್ತಾರಂತೆ ವಿಡಿಯೋಸ್. ಬಿಕಾಸ್ ಪೀಪಲ್ ಗೇನ್ ನಾಲೆಜ್ ಅಲ್ಲ. ನನ್ನ ಥರನೇ ಎಲ್ಲರೂ ನಾಲೆಜ್ ಗೇನ್ ಮಾಡಿಬಿಟ್ರೆ ಇವರಿಗೆ ಬಿಸ್ನೆಸ್ ನಡೆಯೋಂಗಿಲ್ಲಲ್ಲ ಅಲ್ಲಿ. ನಾನೇನೋ ತಪ್ಪಿಸ್ಕೊಂಬಿಟ್ಟೆ, ಮುಂದೆ ಬೇರೆ ಟಾರ್ಗೆಟ್ ಸಿಗಬೇಕಲ್ಲ ಇವರಿಗೆ, ಬಕ್ರಾಗಳು ಅಲ್ಲಿ. Oh my God, you don't know how they're fighting. They will give any amount of money for you to stop ಇದು. ನಾನು ಹೇಳಿದ್ದು ಗಟ್ರಿ ಹೀರೋ.
ಹಾಂ, ನೀನಂತ ಗಡ್ರಗಳಿಗೆ 5 ಪೈಸದ ಬೆಲೆ ಕೊಡೋಂಗಿಲ್ಲ ನಾನು. ಮಾಡಿರೋದು ಹೇಸಿಗೆ ತಿನ್ನೋ ಕೆಲಸ ಮಾಡಿರೋದು ನೀವು. ಅಲ್ಲೇನು ಮಾಡಲ್ಲಂತೆ ಇವರು, ಆ್ಯಕ್ಷನ್ ತಗೊಳ್ಳಲ್ಲಂತೆ, ನಮ್ಮ ಬೆನ್ನಿಂದೆ ಬೀಳ್ತಾರಂತೆ ಇವರು. ಅಲ್ಲಿ ತಗೊಳ್ರಿ ಹೋಗಿ ಆ್ಯಕ್ಷನ್. ಟುಡೇ ಸ್ಪೆಷಲ್ ಇದೆ, ಕಿಡ್ಸ್ ಸ್ಪೆಷಲ್.